ಈಗೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರುವಂಥ ಹಗ್ಗ-ಜಗ್ಗಾಟ ಸಹಜವಾಗಿ ಜನಸಾಮಾನ್ಯರಲ್ಲಿ ಬೇಸರ ತರಿಸಿದೆ. ಯಾಕೆ ಅಂತಂದರೆ ಅಧಿಕಾರ ಸಿಕ್ಕಿ ಇನ್ನೂ 2.5 ವರ್ಷ ಅಷ್ಟೇ ಆಗಿರೋದು. ಅಂದರೆ ಅರ್ಧ ಸರ್ಕಾರ ಮಾಡಿದ್ದಾರೆ. ಆಗಲೇ ಮುಂದೆ ಇನ್ನೂ ಚುನಾವಣೆ ಬರೋದು 2.5 ವರ್ಷ ಇದೆ. ಅಷ್ಟರಲ್ಲಿ ಅಧಿಕಾರಕ್ಕಾಗಿ ನಾನು ಕಿತ್ತಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಅವರ ಕಾರ್ಯಕರ್ತರಲ್ಲಿ ಜನಸಾಮಾನ್ಯರಲ್ಲಿ ಬೇಸರ ತರಿಸಿರುವಂಥದ್ದು. ಮತ್ತು ಇದು ಅಭಿವೃದ್ಧಿಗೆ ಭಾಳ ಹಿನ್ನಡೆ ಆಗ್ತಿದೆ. ಈಗ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಏನು ಕೇಳ್ತಿದ್ದಾರೆ, ಒಪ್ಪಂದದ ಪ್ರಕಾರ ನನಗೆ ಅವಕಾಶ ಕೊಡಿ ಅಂತ. ಇದು ಒಪ್ಪಂದ ಆಗಿದೆಯೋ ಇಲ್ಲೋ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿಲ್ಲದಿರುವಂಥದ್ದು. ಇದು ಒಂದು ರಾಜಕೀಯ ಪಕ್ಷ ನಡುವೆ ಆಗಿರುವಂಥ ಒಪ್ಪಂದ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಸಹ ಎಲ್ಲರೂ ಹೇಳ್ತಿದ್ದಾರೆ ಆ ರೀತಿ ಒಪ್ಪಂದ ಆಗಿ ನಮ್ಮ ಗಮನಕ್ಕಿಲ್ಲ ಅಂತೇಳಿ. ಅಂದರೆ ಯಾರು ಗಮನಕ್ಕಿದೆ? ಕಾಂಗ್ರೆಸ್ನ ಹೈಕಮಾಂಡ್ ಗಮನಕ್ಕಿರುವಂಥದ್ದು. ಸೊ ಇದು ಒಂದು ರಾಜ್ಯದ ಒಂದು ಅಸ್ಥಿರಗೊಳಿಸುವಂತಹ ಪ್ರಯತ್ನಗಳಾಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಏನಿದ್ದಾರೆ, ಹೈಕಮಾಂಡ್ ಅವರು ಸುಮ್ಮನೆ ಕುಳಿತುಕೊಳ್ಳುವಂಥದ್ದು ಬಹಳ ಕಷ್ಟ, ಅಥವಾ ಸುಮ್ಮನೆ ಕುಳಿತುಕೊಳ್ಳೋದು ಒಳ್ಳೆಯದಲ್ಲ. ಇದು ವಿರೋಧ ಪಕ್ಷದವರಿಗೆ ಆಹಾರ ಆಗ್ತಾ ಇದೆ. ಹಾಗಾಗಿ ಒಂದು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಏನು ಪ್ರಯತ್ನ ನಡೀತಾ ಇದೆ, ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಡಬೇಕೋ ಬೇಡವೋ ಅನ್ನೋ ಚರ್ಚೆ. ನಾವೇನು ಹೇಳ್ತಿದ್ದೀವಿ ಅಂತಂದರೆ, ಚುನಾವಣೆಗೆ ಪೂರ್ವದಲ್ಲಿ, ಅಂದರೆ ಚುನಾವಣೆಗೆ ಮುನ್ನ ಇವರೇನು ಸರ್ಕಾರ ರಚನೆ ಮಾಡೋಕ್ಕಿಂತ ಮುಂಚೆ ಹೊರಟಲ್ವ, ಅವಾಗ ಏನಾದರೂ ನಾವು ಅಧಿಕಾರಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ 2.5 ವರ್ಷ ಅಧಿಕಾರ ಹಂಚ್ತೀವಿ ಅಂತ ಏನಾದರೂ ಹೈಕಮಾಂಡ್ ಮಾತು ಕೊಟ್ಟಿದ್ದಾರೆ, ಅದು ಒಪ್ಪಂದ ಆಗಿದೆ, ದಯವಿಟ್ಟು ಸಿದ್ದರಾಮಯ್ಯವರು ಅದಕ್ಕೆ ಆ ಮಾತಿನ ತಕ್ಕ ನಡೆಯುವಂಥದ್ದು ಒಳ್ಳೆಯದು. ಯಾಕೆಂದರೆ ಈ ಹಿಂದೆ BJP ಮತ್ತು JDSನವರು ಮೈತ್ರಿ ಸರ್ಕಾರ ಮಾಡ್ಕೊಂಡ್ರಲ್ವ, 20-20 ಅಧಿಕಾರ ಹಂಚಿಕೆ ಸೂತ್ರ ಐತಲ್ಲ, ಅವಾಗ ಇದೇ HD ಕುಮಾರಸ್ವಾಮಿ ಅವರು ಅಧಿಕಾರವನ್ನು ಬಿಟ್ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ದೇವೇಗೌಡರು ನಮ್ಮ ಯಡಿಯೂರಪ್ಪನವರು ವಚನಭ್ರಷ್ಟ ಅಂತ ಆರೋಪ ಮಾಡಿ ಅವ್ರ ವಿರುದ್ಧ ಪ್ರಚಾರ ಮಾಡಿ ಕೊನೆಗೆ ಅವರೇ ಬಹುಮತದ ಆಯ್ಕೆಯಾದರು. ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂತು. ಆ ರೀತಿಯ ಪರಿಸ್ಥಿತಿಗಳು ಬರಬಾರ್ದು, ಮತ್ತು ಆ ರೀತಿ ಒಂದು ಕಳಂಕನ ಹೊರಬಾರ್ದು. ಇವತ್ತಿಗೂ BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ವಚನಭ್ರಷ್ಟ ಅಂತ JDS ಆಡ್ಕೊಳ್ತಾರೆ. ಆ ರೀತಿ ಮಾತುಗಳು ಬರಬಾರ್ದು. ಅಂದರೆ ಒಂದು ವೇಳೆ ಒಪ್ಪಂದ ಆಗಿದೆ ಆದರೆ ನಮ್ಮ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಇದ್ದಾರೆ, ಯಾರು ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅಧಿಕಾರ ಬಿಟ್ಕೊಡೋದು ಒಳ್ಳೆಯದು. ಯಾಕೆಂದರೆ ಮೊದಲು JDSಗೆ ರಾಜ್ಯದಲ್ಲಿ ಬಹಳ ಒಂದು ಒಳ್ಳೆ ಪ್ರಶಸ್ತಿ ಇತ್ತು. ಹಳೆ ಮೈಸೂರು ಭಾಗದಲ್ಲಿ ಆಗ್ಬೋದು, ತುಮಕೂರು ಭಾಗದಲ್ಲಿ JDSಗೆ ಬಹಳ ಒಳ್ಳೆಯ ಒಂದು ಸಪೋರ್ಟ್ ಕೊಡ್ತಾಯಿದ್ರು. ಬರ್ಬರ್ತಾ ಏನಾಯ್ತು ಅಂತಂದರೆ, ಆ ಸಪೋರ್ಟು ನಮ್ಮ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಕ್ಕಲಿಗರು ಹಳೆ ಮೈಸೂರು ಭಾಗದಲ್ಲಿ ಆಗ್ಬೋದು, ತುಮಕೂರು ಭಾಗದಲ್ಲಿ ಆಗ್ಬೋದು, ಡಿ ಕೆ ಶಿವಕುಮಾರ್ನ ಬೆಂಬಲಿಸ್ತಾ ಬಂದರು. ಹಾಗಾಗಿ ಅವರು ಸಹ ಕಾರ್ಯಕರ್ತರು ಅವ್ರ ಸಮುದಾಯದಲ್ಲೂ ನಮ್ಮ ಸಮುದಾಯದ ನಾಯಕರು, ನಮ್ಮ ನಾಯಕರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರುತ್ತೆ. ಹಾಗಾಗಿ ಏನು ಅಧಿಕಾರ ಹಂಚಿಕೆಯ ಸೂತ್ರ ಏನು ಮೊದಲೇ ಮಾತುಕತೆ ಆಗಿದ್ದರೆ ಬಿಟ್ಕೊಟ್ಟು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ, ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಆಡಳಿತ ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಜನಸಾಮಾನ್ಯರ ಬೇಡಿಕೆ.